ತಯಾರಿ ಆಗಬೇಕಲ್ಲ. ಈಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಸಾಕಷ್ಟು ತಯಾರಿಗಳಾಗಬೇಕು. ಆ ತಯಾರಿಗಳಾಗಲಿ ಅಂತೇಳಿ ರಾಜ್ಯ ಸರ್ಕಾರ ಆ ಪ್ರಸ್ತಾವನೆಯನ್ನು ಮುಂದಿಟ್ಟಿರ್ಬೋದು. ಅದನ್ನು ಸುಪ್ರೀಂ ಕೋರ್ಟ್ ಸೂಕ್ತವಾಗಿ ಅದನ್ನು ಪರಿಶೀಲನೆ ಮಾಡ್ತದೆ. ಇಲ್ಲಾಂದರೆ ಸುಪ್ರೀಂ ಕೋರ್ಟ್ ತೀರ್ಮಾನ ತಗೊಳ್ತದೆ. ಸರ್, ಇನ್ನೊಂದು 5 ಪಾಲಿಕೆಗಳಿದೆ, ಅದನ್ನು 3 ಮಾಡಬೇಕು ಅಂತ ಒಂದು ಪಕ್ಷದೊಳಗೆ ಚಿಂತನೆ ಇದೆ. ಈಗೇನು ತೀರ್ಮಾನ ಆಗಿದೆ ಅದೇ ಫೈನಲ್ ಅಂತ ನಾನೊಂದು 5ರಿಂದ 3 ಮಾಡೋದು. ಹೌದು, ಐದು ಇದೆಯಲ್ಲ, 5 ಅಂತಿಮವಾಗಿ. ಈಗ ಮೋದಿ ಅವರು ಚಿನ್ನವನ್ನು ಖರೀದಿ ಮಾಡಬೇಕು, ಆಯಿಲ್ ಜಾಸ್ತಿ ಬಳಸಬೇಕು, ಪೆಟ್ರೋಲ್ನ ಜಾಸ್ತಿ ಬಳಸಬೇಕು, ಮಿತವಾಗಿ ಬಳಸಿ, ಸಂಕಷ್ಟದಲ್ಲಿ ದೇಶ ಅಂದ್ರೆ ಮುಂದೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅನ್ನೋ ಮುನ್ಸೂಚನೆ. ಬಹುಶಃ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಬಳಸ್ತಾ ಇರ್ತಕ್ಕಂಥವ್ರು ಬಿಜೆಪಿಯವರು. ಅಂದರೆ ಅದು ಶ್ರೀಮಂತರ ಪಕ್ಷ, ಅದು ನಮ್ಮ ಬಡವ್ರ ಪಕ್ಷ. ನಮ್ಮಲ್ಲೆಲ್ಲ SC/ST ಜನಾಂಗ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ನಾವು ಯಾರು ಚಿನ್ನ ಹೆಚ್ಚಿಗೆ ಬಳಸಲ್ಲ. ಆಮೇಲೆ ಗಾಡೀಲಿ ಹೆಚ್ಚಿಗೆ ಓಡಾಡ್ತಿರೋರು ಶ್ರೀಮಂತರೇ, ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡ್ತಾರವ್ರು. ನಮ್ಮವರೆಲ್ಲ ನಮ್ಮ ಪಕ್ಷದ ಅಭಿಮಾನಿಗಳೆಲ್ಲರೂ ಕೂಡ ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು, ಮೆಟ್ರೋದಲ್ಲಿ ಓಡಾಡ್ತಕ್ಕಂಥದ್ದನ್ನ ಮಾಡ್ತಾವ್ರೆ. ದಯಮಾಡಿ ಇದನ್ನ ಮೋದಿಯವರು ಅವ್ರ ಪಕ್ಷದವ್ರಿಗೆ ಹೇಳಿ ಯಾರ್ಯಾರು ತ್ಯಾಗ ಮಾಡ್ತಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ಅದು ಪ್ರಕಟ ಆದ್ರೆ ಬಹುಶಃ ನಮ್ಮವರು ಕೂಡ ನಮ್ಮಲ್ಲಿರ್ತಕ್ಕಂಥ ಕೆಲವು ಶ್ರೀಮಂತರುಗಳು ಅದನ್ನ ಪಾಲನೆ ಮಾಡ್ತಾರೆ ಅಂತ ಅನ್ಕೊಂಡ್ತೀನಿ. ಚಿನ್ನ ಬೆಳ್ಳಿ ಇರ್ಬೋದು, ಜಾಸ್ತಿ ತುಂಬಾ ಇರೋದು ಅವರೇ. ಬಿಜೆಪಿನ ಫಾಲೋ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀಮಂತರು, ಕಾಂಗ್ರೆಸ್ ಪಕ್ಷವನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥವ್ರು ಬಡವರು. ನಾವು ಫ್ರೀ ಯೋಜನೆಯಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ನಾವು ಕಾಂಗ್ರೆಸ್ ಪಕ್ಷದವರು. ಅವ್ರು ಚೆನ್ನಾಗಿರೋರು ಅವರು ಅದನ್ನ ಯಾರ್ಯಾರು ಅಂತ ಹೇಳಿ ನಮ್ಮ ಮಾಧ್ಯಮದಲ್ಲಿ ಪ್ರಕಟ ಮಾಡ್ಬೇಕು. ನಮ್ಮೆಲ್ಲೂ ಇಲ್ಲ ಅಂತ ಹೇಳಿಲ್ಲ, ನಮ್ಮೆಲ್ಲೂ ಅವರೇ, ನಮ್ಮಲ್ಲಿ ಸಂಖ್ಯೆ ಕಡಿಮೆ, ಅದನ್ನ ನಾವು ಫಾಲೋ ಮಾಡ್ತೀವಿ. ಈ ಕಡೆ ಪುನರ್ರಚನೆ ಆಗಬೇಕು ಅನ್ನೋದು ಎಲ್ಲರ ಒತ್ತಡ. ಹೌದು, ಈಗ ಈ ಸ್ಟೇಟ್ ಎಲೆಕ್ಷನ್ ಮುಗಿತು, ಉಪಚುನಾವಣೆ ಕರೆದ ಗಲಾಟೆ ಮುಗಿದು, ತಮಿಳುನಾಡು ಸರ್ಕಾರ ಆಯ್ತು, ಕೇರಳದ ಸರ್ಕಾರ ರಚನೆ ಆಯ್ತು, ಹೈಕಮಾಂಡ್ ಫ್ರೀ ಆಗುತ್ತೆ. ಯಾವಾಗ ಆಗ್ಬೇಕು ಅಂತ ನೀವು ಹೇಳ್ತೀವಿ? ಕೇರಳದಲ್ಲಿ ಸರ್ಕಾರ ರಚನೆ ಆದ ತಕ್ಷಣವೇ ನಮ್ದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಸರ್, ವಿಶ್ವಾಸ ಇದೆ? 100% ವಿಶ್ವಾಸ. ಅಂದ್ರೆ ಏನಾದ್ರು ಸೂಚನೆ ಸಿಕ್ಕಿದೆ? ದಿಲ್ಲಿಗೆ ಸೂಚನೆ ಸಿಕ್ಕಿಲ್ಲ, ಬಟ್ ಹೈಕಮಾಂಡ್ಗೂ ಕೂಡ ನಮ್ಮ ರಾಜ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಅದು ತುರ್ತು ಯಾವುದು ಅನ್ನೋದು ಬಹಳ ಮುಖ್ಯ ಅಲ್ವಾ. ತುರ್ತಾಗಿ ಬೇಕಾಗಿರ್ತಕ್ಕಂಥದ್ದು ಕೇರಳ. ಅದಾದ ತಕ್ಷಣ ನಮ್ದನ್ನ ಗಮನ ಹರಿಸ್ತಾ ಇರತಕ್ಕಂಥ ವಿಶ್ವಾಸ. ನಾಯಕತ್ವ ಬದಲಾವಣೆ ಬಗ್ಗೆ ನಮ್ದು ಯಾವುದಾದ್ರೂ ಕೂಡ ಹೈಕಮಾಂಡೇ ಇಂಟರ್ಫಿಯರ್ ಆಗಬೇಕು. ನಾಯಕತ್ವದ ವಿಚಾರ ಇರ್ಬೋದು, ಎಕ್ಸ್ಪಾನ್ಷನ್ ಇರ್ಬೋದು, ಎಲ್ಲಾನು ಕೂಡ ಹೈಕಮಾಂಡೇ ಜವಾಬ್ದಾರಿ. ಅಂದ್ರೆ ಈ ಮೇ ತಿಂಗಳೊಳಗೆಲ್ಲ ವಿಶ್ವಾಸ ಇದೆ, ಮೇ ತಿಂಗಳೆಲ್ಲ ಮುಗಿದ ಗೊಂದಲ ಪರಿಹಾರ ಆಗುತ್ತೆ. ಸರ್, KN ರಾಜನ್ ಅವರು ಹೇಳಿದ್ದಾರೆ ಪಕ್ಷದಲ್ಲಿ ಗೊಂದಲ ಇದೆ, ಅದಕ್ಕೆ ಹೈಕಮಾಂಡ್ ನಾಯಕರು ಒಂದು ಸಂಪುಟ ಪುನರಚನೆ ಮಾಡೋಕ್ಕೆ CM ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಅಂದ್ರೆ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಒಂದೊಂದು ದಿವಸ ಒಂದೊಂದರ ಅವರು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಬಟ್ ಅವರ ವಿಚಾರಗಳಿಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ಆದರೆ ಹೈಕಮಾಂಡು ಅಂತಿಮವಾದಂಥ ತೀರ್ಮಾನವನ್ನು ತಗೋಬೇಕು. ಈ ವಿಚಾರದಲ್ಲಿ ನಾಯಕತ್ವ ಇರ್ಬೋದು, ಎಕ್ಸ್ಪಾನ್ಷನ್ ಇರ್ಬೋದು, ಹೈಕಮಾಂಡ್ ಅಂತಿಮವಾದಂಥ ತೀರ್ಮಾನ ತಗೋಬೇಕು ಮನವಿ ಮಾಡ್ತದೆ. ಸರಿ, ಒಂದು BJP ಚುನಾವಣೆಗೆ ಮಾಡಬೇಕು ಅಂತ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.